ಎಲ್ಲರಿಗೂ ಶುಭ ಮುಂಜಾನೆಯ ಶುಭ ನಮನಗಳು. ಈ ದಿನ ವಿಜ್ಞಾನ ತರಗತಿಗೆ ಸಂಬಂಧಿಸಿದಂತೆ ಮರುಸಿಂಚನ ಕಲಿಕಾ ಹಾಳೆ 10 ನಮ್ಮ ಸುತ್ತಮುತ್ತಲಿನ ಪ್ರಾಣಿಗಳು ಮತ್ತು ಪಕ್ಷಿಗಳಿಗೆ ಸಂಬಂಧಿಸಿದಂತೆ ಅವುಗಳ ಆವಾಸ ಮತ್ತು ಅವು ಯಾವ ಯಾವ ಪ್ರದೇಶದಲ್ಲಿ ವಾಸವಾಗಿರ್ತವೆ, ಆವಾಸದ ವಿಧಗಳಿಗೆ ಸಂಬಂಧಿಸಿದಂತೆ ನಮ್ಮ 6ನೇ ತರಗತಿ ವಿದ್ಯಾರ್ಥಿನಿ ಲಕ್ಷ್ಮೀಪ್ರಿಯಾ ಅವರು ನಿಮ್ಮ ಮುಂದೆ ಈ ಚಟುವಟಿಕೆಯ ಹಾಳೆಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದಾರೆ. ನನ್ನ ಹೆಸರು ಲಕ್ಷ್ಮೀಪ್ರಿಯಾ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆಯ ಹೆಸರು ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ. ನಾವು ಮರುಸಿಂಚನ ವಿಜ್ಞಾನ ಚಟುವಟಿಕೆ ಹಾಳೆ 10 ನಮ್ಮ ಸುತ್ತಲಿನ ಪ್ರಾಣಿಗಳು ಮತ್ತು ಪಕ್ಷಿಗಳು. ಪ್ರಮುಖ ಅಂಶ ಆವಾಸದ ವಿಧಗಳು. ಆವಾಸ ಎಂದರೆ ಸಸ್ಯಗಳು ಮತ್ತು ಪ್ರಾಣಿಗಳು ವಾಸಿಸುವ ಸುತ್ತಲಿನ ಪರಿಸರವನ್ನು ಆವಾಸ ಎನ್ನುವರು. ಆವಾಸದ ವಿಧಗಳು: ಭೂ ಆವಾಸ, ಜಲ ಆವಾಸ. ಭೂ ಆವಾಸ ಎಂದರೆ ಭೂಮಿಯ ಮೇಲೆ ವಾಸಿಸುವ ಸಸ್ಯಗಳಿಗೆ ಮತ್ತು ಪ್ರಾಣಿಗಳ ಆವಾಸವನ್ನು ಭೂ ಆವಾಸ ಎನ್ನುವರು. ಜಲ ಆವಾಸ ಎಂದರೆ ನೀರಿನಲ್ಲಿ ವಾಸಿಸುವ ಪ್ರಾಣಿಗಳಿಗೆ ಜಲ ಆವಾಸ ಎನ್ನುವರು. ಭೂ ಆವಾಸದಲ್ಲಿ 3 ವಿಧ: ಮರುಭೂಮಿ, ಪರ್ವತ, ಹುಲ್ಲುಗಾವಲು. ಮರುಭೂಮಿಯ ಸಸ್ಯಗಳು ದಪ್ಪ ಕಾಂಡ, ದಪ್ಪ ಎಲೆ ಮತ್ತು ಚೂಪಾದ ಮುಳ್ಳುಗಳನ್ನು ಹೊಂದಿರುತ್ತವೆ. ಮರುಭೂಮಿಯಲ್ಲಿ ಕಂಡುಬರುವ ಪ್ರಾಣಿಗಳು ಒಂಟೆ, ಹಾವು. ಪರ್ವತ ಪ್ರದೇಶದ ಸಸ್ಯಗಳು ಎತ್ತರವಾಗಿದ್ದು ಶಂಕುವಿನ ಆಕಾರದ ಎಲೆಯನ್ನು ಹೊಂದಿರುತ್ತವೆ. ಪರ್ವತದಲ್ಲಿ ಕಂಡುಬರುವ ಪ್ರಾಣಿಗಳು ಪರ್ವತ ಮೇಕೆ, ಪಾಂಡ. ಹುಲ್ಲುಗಾವಲು ದಟ್ಟವಾಗಿ ಹುಲ್ಲು ಇರುತ್ತದೆ. ಅಲ್ಲಿ ಕಂಡುಬರುವ ಪ್ರಾಣಿಗಳು ಹಾವು, ಇಲಿ, ಸಿಂಹ. ಜಲ ಆವಾಸ: ಸಾಗರಗಳಲ್ಲಿ ಸಾಗರದಲ್ಲಿ ಕಂಡುಬರುವ ಪ್ರಾಣಿಗಳು. ಅಲ್ಲಿ ಸಾಗರ ತುಂಬ ದೊಡ್ಡದಾಗಿರುತ್ತದೆ. ನೀಲಿ ತಿಮಿಂಗಿಲ ಅಲ್ಲಿ ಕಂಡುಬರುತ್ತವೆ. ಕೆರೆ, ಸರೋವರ: ಅಲ್ಲಿ ನೀರಿನಲ್ಲಿ ಮೀನು, ಕಪ್ಪೆ, ಏಡಿ, ಮೀನು, ಕಪ್ಪೆ ಇರುತ್ತವೆ. ಇವಾಗ ನಾನು ನಿಮಗೆ ಇದಕ್ಕೆ ಸಂಬಂಧಿಸಿದಂತೆ ನಾನು ಒಂದು ಪುಟ್ಟ ಚಟುವಟಿಕೆ ಮಾಡಿಸುತ್ತಿದ್ದೇನೆ. ಇಲ್ಲಿ ನಾನು ಒಂದು ಚಾರ್ಟ್ ಹಾಕಿದ್ದೀನಿ. ಮರುಭೂಮಿ ಭೂ ಆವಾಸದಲ್ಲಿ ಕಂಡುಬರುವ ಪ್ರಾಣಿಗಳಿಗೆ ಒಂದು ರೈಟ್ ಗುರುತು ಹಾಕಿ. ಯಾರು ಹಾಕ್ತೀರಿ? ಇಲ್ಲಿ ಜಲಾವಾಸಕ್ಕೆ ಸಂಬಂಧಿಸಿದಂತೆ ಯಾವ ಪ್ರಾಣಿ ಇದೆ ಎಂದು ಒಂದು ರೈಟ್ ಗುರುತು ಹಾಕಿ. ಯಾರು ಹಾಕ್ತೀರಿ? ಸಂಬಂಧಿಸಿದಂತೆ ಭೂ ಆವಾಸದಲ್ಲಿ 3 ವಿಧ: ಮರುಭೂಮಿ, ಪರ್ವತ, ಹುಲ್ಲುಗಾವಲು. ಈಗ ನಾನು ಇಲ್ಲೊಂದು ಚಾರ್ಟ್ ಹಾಕಿದ್ದೇನೆ. ಇಲ್ಲಿ ಮರುಭೂಮಿಯಲ್ಲಿ ಕಂಡುಬರುವ ಪ್ರಾಣಿಗಳು ಅಂತ ಯಾರು ಗೊತ್ತಾಗ್ತೀರಾ? ಮರುಭೂಮಿಯಲ್ಲಿ ಒಂಟೆ ಕಂಡುಬರುತ್ತದೆ. ಹಾಗೆ ಪರ್ವತ ಪ್ರದೇಶದಲ್ಲಿ ಕಂಡುಬರುವ ಪ್ರಾಣಿಗಳಿಗೆ ಯಾರು ಗೊತ್ತಾಗ್ತೀರಾ? ಪರ್ವತ ಪ್ರದೇಶದಲ್ಲಿ ಚಮರಿ ಮೃಗ ಕಂಡುಬರುತ್ತದೆ. ಮತ್ತೆ ಯಾರು ಗೊತ್ತಾಗ್ತೀರಿ? ಪರ್ವತ ಪ್ರದೇಶದಲ್ಲಿ ಮತ್ತೆ ಯಾವ ಪ್ರಾಣಿ ಕಂಡು ಬರ್ತದೆ ಎಂದು ಯಾರು ಟಿಕ್ ಮಾಡ್ತೀರಾ? ಹಿಮಕರಡಿ ಪರ್ವತ ಪ್ರದೇಶದಲ್ಲಿ ಕಂಡುಬರುತ್ತದೆ.
ಇವಾಗ ಹುಲ್ಲುಗಾವಲು. ಹುಲ್ಲುಗಾವಲಲ್ಲಿ ಕಂಡುಬರುವ ಪ್ರಾಣಿಗಳಿಗೆ ಯಾರು ಗುರುತಾಗ್ತೀರಾ? ನಾನು ಮಿಸ್. ಮೊಲ ಹುಲ್ಲುಗಾವಲಲ್ಲಿ ಕಂಡುಬರುತ್ತದೆ. ಹುಲ್ಲುಗಾವಲಲ್ಲಿ ಕಂಡುಬರುವ ಪ್ರಾಣಿಗೆ ಯಾರು ಗುರುತಾಗ್ತೀರಾ? ಮತ್ತೆ ಹುಲ್ಲುಗಾವಲಲ್ಲಿ ಕಂಡುಬರುವ ಪ್ರಾಣಿಗೆ ಯಾರು ಗುರುತಾಗ್ತೀರಾ? ಸಿಂಹ ಹುಲ್ಲುಗಾವಲಲ್ಲಿ ಕಂಡುಬರುತ್ತದೆ. ಮತ್ತೆ ಹುಲ್ಲುಗಾವಲಲ್ಲಿ ಕಂಡುಬರುವ ಪ್ರಾಣಿಗೆ ಯಾರು ಗುರುತಾಗ್ತೀರಾ? ಹುಲ್ಲುಗಾವಲಲ್ಲಿ ಕಂಡುಬರುವ ಪ್ರಾಣಿಗೆ ಯಾರು ಗುರುತಾಗ್ತೀರಾ? ಮತ್ತೆ ಹುಲ್ಲುಗಾವಲಲ್ಲಿ ಕಂಡುಬರುವ ಪ್ರಾಣಿಗೆ ಯಾರು ಗುರುತಾಗ್ತೀರಾ? ಚಿರತೆ ಹುಲ್ಲುಗಾವಲಲ್ಲಿ ಕಂಡುಬರುತ್ತದೆ. ಈಗ ಜಲವಾಸಕ್ಕೆ ಸಂಬಂಧಿಸಿದಂತೆ ಸಾಗರದಲ್ಲಿ ಕಂಡುಬರುವ ಪ್ರಾಣಿಗಳು ಯಾರು ಹೇಳ್ತೀರಾ? ಯಾರು ಕಂಡುಬರ್ತಾರೆ? ಮತ್ತೆ ಸಾಗರದಲ್ಲಿ ಕಂಡುಬರುವ ಪ್ರಾಣಿಗಳು ಯಾರು ಹೇಳ್ತೀರಾ? ಕೆರೆ ಸರೋವರದಲ್ಲಿ ಕಂಡುಬರುವ ಪ್ರಾಣಿಗಳು ಯಾರು ಹೇಳ್ತೀರಾ? ಮತ್ತೆ ಕಪ್ಪೆ. ಮತ್ತೆ ಏಡಿ. ಈ ದಿನದಲ್ಲಿ ನಾನು ಚಟುವಟಿಕೆ ಹಾಳೆ 10 ವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಆವಾಸ ಎಂದರೇನೆಂದು ತಿಳಿಸುತ್ತೇನೆ.